ಈ ಸಂಜೆಯ ನಮಸ್ಕಾರಗಳು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ 10-15-20 ವರ್ಷದಿಂದ ಕನ್ನಡ ಬಿಟ್ಟು ಬಿಸ್ನೆಸ್ ಒಳಗಡೆ ಸೇರಿ ಇಂಗ್ಲೀಷ್ ಜಾಸ್ತಿ ಆಗ್ಬಿಟ್ಟಿದೆ. ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್. ಹಾಗಾದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಅದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಲಾಸ್ಟ್ ಟೈಮು ಸಚಿನ್ ಬ್ರದರು ಯಾರೋ ಹೆಸರೇನಪ್ಪ ಮಾತಾಡ್ತಾರೆ, ಧೀರಜ್ ಎಲ್ಲ ಬಂದು ಕಾಂಟ್ಯಾಕ್ಟ್ ಮಾಡಿ ಹೇಳಿದಾಗ ಲಾಸ್ಟ್ ವೀಕು ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬರ್ತೇನೆ ಅಂತ ಹೇಳಿದೆ. ಹಾಗೆ ಸಹಕಾರ ಮಾಡೋದ್ರಲ್ಲಿ ಅವ್ರು ಏನೇನು ಹೇಳಿದ್ರು ಅದನ್ನ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೇನೆ. ಇನ್ನು ಮುಂದೆ ಇವಾಗ ಇದು ನೋಡಿದ್ರೆ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ 97-98 PU ಬ್ಯಾಚ್ ಸ್ಟಾರ್ಟ್ ಆಗಿತ್ತು ಅಲ್ವಾ ಸರ್? ಅದಾದ್ಮೇಲೆ ಅದಕ್ಕೂ ಮೊದಲೇ ಡಿಪ್ಲೊಮಾ ಬ್ಯಾಚ್ ಇತ್ತು. RNS ಅಂದ್ರೆ ಇಟ್ಸ್ ಎ ಬಿಗ್ ಗ್ರೂಪ್. ಇದರಲ್ಲಿ ಇನ್ನೂ ತುಂಬಾ ಜನ ಇರ್ತಾರೆ. ಇಲ್ಲಿ ನಾವಿರೋ 100 ಜನನ 200 ಜನನ 300 ಜನನ ಇದಾವೆ ಇಲ್ಲಿ. ಇವಾಗ ನಾವೆಲ್ಲ ಸೇರಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅನ್ನ ಲಿಂಕ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆ ಇನ್ನೂ ಜಾಸ್ತಿ ಮಾಡ್ಬೋದು ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಪಡಿ. ನಾವಂತೂ ಜೊತೆಲಿದ್ದೇವೆ ಅಂತ ಹೇಳ್ತಾ ನಾನು 2 ಮಾತ್ರ ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದ ಕ್ರೀಡಾಕೂಟದ ದ್ವಿತೀಯ ಬಹುಮಾನದ ಪ್ರಾಯೋಜಕರು ಕರಾವಳಿಯ ಕುವರು, ಕರ್ನಾಟಕದಾದ್ಯಂತ ಹೆಸರನ್ನು ಗಳಿಸಿರುವಂತಹ ಯಶಸ್ವಿ ಸಂಸ್ಥೆ ಬಂಟ್ ಸೋಲಾರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಾಲಕರು. RNS ಸಹಕಾರ ಅನನ್ಯವಾಗಿದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ತಮ್ಮ ಸಹಕಾರಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಒಂದೆರಡು ಮಾತುಗಳು. ನಿಮ್ಗೆಲ್ಲರಿಗೂ ನಮಸ್ಕಾರ. ನನಗೆ ಅವ್ರು ಹೇಳಿದ್ರು ಯಾವುದೇ ತರದ ಮುರುಡೇಶ್ವರದ ಸಂಬಂಧ ಇಲ್ಲ ಪಾಲಿಟೆಕ್ನಿಕ್ದು ಅಂತ. ಆದ್ರೆ ನೀವೆಲ್ಲ ಡಿಗ್ರಿ ಮಾಡೋದಕ್ಕಿಂತ ಮೊದಲು ನಿಮ್ಮ ಹೆಗ್ಡೆಯವರ ಜೊತೆಗೆ ನಾನು ಸೋಲಾರ್ ಅಲ್ಲಿ ಸುಮಾರು ಫಂಕ್ಷನ್ ನಲ್ಲಿ ಅವರ ಕಾಲೇಜಿನಲ್ಲಿ ಸೋಲಾರ್ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ನಲ್ಲಿ ನಾನು ಭಾಗವಹಿಸಿದ್ದೇನೆ. ಆ ನೆಂಟು ನನಗಿದೆ. ಅದೇ ತರ ಇದೊಂದು ಅಪೂರ್ವ ಒಳ್ಳೆಯ ರೀತಿಯ ಸಂಸ್ಥೆ. ಯಾಕಂದ್ರೆ ಇಷ್ಟೊಂದು ಜನ ಸೇರ್ಲಿಕ್ಕೆ ನಮ್ಮ ಕಮ್ಯುನಿಟಿಯ ಇದರಲ್ಲಿ ಕೂಡ ಸಾಧ್ಯ ಇಲ್ಲ. 300 ಜನನ 400 ಜನನ ಒಟ್ಟು ಮಾಡೋದು ನಿಜವಾಗಿಯೂ ಒಂದು ಸಾಹಸ. ಅದು ಮುರುಡೇಶ್ವರದಲ್ಲಿ ಮಾಡಿದ್ರೆ ಒಂದು 1000-2000 ಮಾಡೋದಕ್ಕಿಂತ ಇಲ್ಲಿ 300-400 ಜನನ ಒಟ್ಟು ಮಾಡೋದು ನಿಜವಾಗಿಯೂ ಕಷ್ಟ ಅನ್ನೋದು ನನ್ನ ಅಭಿಪ್ರಾಯ. ಆ ಥಿಂಗ್ಸ್ನ ನೀವು ಮಾಡಿದ್ದೀರಿ. ಅದಲ್ಲದೆ ಇದು ನಿಮ್ಮ ಪಾಲಿಟೆಕ್ನಿಕ್ಕಿಗೆ ಹೆಲ್ಪ್ ಆಗಬೇಕು. ನಿಮ್ಮ ಅಲ್ಲಿನ ಕಾಲೇಜಿನ ಸಂಸ್ಥೆಯವರು, ಅಲ್ಲಿನ ಡೈರೆಕ್ಟರು, ಅಲ್ಲೆಲ್ಲರೂ ಕೂಡ ಬಂದಿದ್ದಾರೆ ನಿಮ್ಗೆ ಓದಿಸಿದವರು. ಅಲ್ಲಿಗೆ ನೀವು ರೆಕಮೆಂಡ್ ಮಾಡಿ ಹೆಚ್ಚಿನ ಜನ ಅಲ್ಲಿ ಓದಿ ಇನ್ನೂ ಹೆಚ್ಚಿನ ಜನ ಬರುವಂಗಾಗ್ಲಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಿಮ್ಮ ಸಂಸ್ಥೆಯಲ್ಲಿ ಓದಿದ ತುಂಬಾ ಪ್ರತಿಭಾನ್ವಿತರು ನಮ್ಮ ಸಂಸ್ಥೆಯಲ್ಲಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂತ ಹೆಮ್ಮೆ ನನಗಿದೆ. ಖಂಡಿತ ತುಂಬಾ ಜನ ಹೊರಗಡೆ ಬರಲಿ, ಎಲ್ಲರಿಗೂ ಸಹಾಯವಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಕೊನೆಯದಾಗಿ ಇಂತಹ ಒಂದು ಸಮ್ಮಿಲನವನ್ನ ಒಟ್ಟುಗೂಡಿಸಿ ಅದಕ್ಕೆ ಪ್ರೋತ್ಸಾಹ ನೀಡಿ ಪ್ರಥಮ ಬಹುಮಾನವನ್ನು ನೀಡುತ್ತಿರುವಂತಹ ನಿರಂಜನ್ ಜೈನ್ರವರಿಗೂ ಹಾಗೂ ನಮ್ಮ ಹಳೆಯ ಮಿತ್ರರು ಬಹಳ ವರ್ಷದಿಂದ ನಮ್ಮೊಡನೆ ಸೋಲಾರ್ ಬಗ್ಗೆ ಪ್ರಚುರಪಡಿಸುತ್ತಿರುವಂತಹ ಬಂಟ್ ಸೋಲಾರದ ಮಾಲೀಕರು ಆದ ಚಂದ್ರಶೇಖರ್ ಶೆಟ್ಟಿಯವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಮುಖ್ಯವಾಗಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸಿ ನಾವೇ ನಂಬಲಾರದಷ್ಟು ದೊಡ್ಡ ಒಂದು ಕಾರ್ಯವನ್ನು ಮಾಡಿದ್ವಿ. ಬಹುಶಃ ನಾವು ಪ್ರಯತ್ನ ಮಾಡಿದರೆ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಿರ್ಲಿಲ್ಲೇನೋ. ನಾವು ನಮ್ಮ ಒಂದು ವಾರ್ಷಿಕೋತ್ಸವವನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ನಮಗೆ ಗೊತ್ತು. ಆದರೆ ಇಷ್ಟು ಚೆನ್ನಾಗಿ, ಇಷ್ಟು ಯಾವುದೇ ಒಂದು ನ್ಯೂನತೆಯನ್ನು ನಾನು ಕಂಡುಹಿಡಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹುಶಃ ನೀವೇ ನಮಗೆ ಗುರುಗಳಾಗಿದ್ದೀರಿ. ಯಾಕೆ ಮುಂದಿನ ನಾವು ಕಾರ್ಯಕ್ರಮ ಹೇಗೆ ಮಾಡಬೇಕು ಹೇಳುವ ಒಂದು ಸೂಚನೆಯನ್ನ ನಿಮಗೆ ಕೊಡ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ನಾನೇ ಹೃತ್ಪೂರ್ವಕವಾದ ಮತ್ತು ಹೃದಯಾಂತರಾಳದ ಧನ್ಯವಾದಗಳು, ಅಭಿನಂದನೆಗಳು, ಅಭಿವಂದನೆಗಳು. ಬಹುಶಃ ನನ್ನ ಕನಸು ಮನಸ್ಸಿನಲ್ಲಿ ನಾನು ಹೊರಡಬೇಕಾದ್ರೆ ಅನಿಸಿರ್ಲಿಲ್ಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುತ್ತೇನೆ. ಇಷ್ಟೊಂದು ಜನ ನಾನು RNS ಪಾಲಿಟೆಕ್ನಿಕ್ ಬರುವಕ್ಕಿಂತ ಮೊದಲಿನ ವಿದ್ಯಾರ್ಥಿಗಳು ಸಹ ಇಲ್ಲಿ ಬಂದು ಸೇರಿದ್ದಾರೆ. ಅಂಥವರನ್ನೆಲ್ಲ ಒಟ್ಟುಗೂಡಿಸೋಕ್ಕೆ ನಿಮ್ಮ ಒಂದು ಆ ಕಾರ್ಯ ಚತುರತೆಗೆ ನಾನು ಶರಣು. ವಿದ್ಯಾರ್ಥಿ ಮಿತ್ರರೇ, ಇಂಥ ನಿಮ್ಮ ಒಂದು ಏನು ಪರಿಶ್ರಮ ಇದೆ
ಒಂದು ನಾವು ಕಾರ್ಯವನ್ನು ಮಾಡಲೇಬೇಕು ಅಂತ ಹೇಳುವ ಒಂದು ಛಲ ಇದೆ. ಅದು ನೀವು ಹಮ್ಮಿಕೊಂಡಂಥ ನಿಮ್ಮ ಎಲ್ಲ ಕೆಲಸಗಳಲ್ಲಿ ನೀವೇನು ಕೆಲಸ ಮಾಡ್ತಿದ್ದೀರಿ ಅಲ್ಲಿಯೂ ತೋರಿಸಿ ಆ ಸಂಸ್ಥೆಯನ್ನು ಬೆಳಗಿಸಿ ಅದರ ಉನ್ನತಿಯನ್ನು ಕಾಣ್ತಾ ನೀವು ನಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದುಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೆ ಪ್ರಾಮಾಣಿಕತೆ, ಶ್ರದ್ಧೆ, ಪರಿಶ್ರಮ ಇವೆಲ್ಲ ಮುಖ್ಯ. ಇವೆಲ್ಲ ನಿಮ್ಮಲ್ಲೇ ಇದೆ ಅಂತ ಇವತ್ತು ನೀವು ತೋರ್ತದೆ, ಸಂಶಯ ಇಲ್ಲ. ಹಾಗಾಗಿ ದೇವರು ನಿಮಗೆ ಎಲ್ಲ ರೀತಿಯ ಆಯು ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ. ಹೇಳಿದ್ದೀರಿ ನಾವು ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ. ಬಹುಶಃ ನಿಮಗೆ ನಾನು ಕೈ ಜೋಡಿಸ್ತೇನೆ. ಯಾಕಂದ್ರೆ ನನಗೂ ಈ ನಾವು ಸಮಾಜದಲ್ಲಿ ಹುಟ್ಟಿ ಬೆಳೆದಕ್ಕೆ ಸಮಾಜದ ಋಣವನ್ನು ನಾವೆಲ್ಲ ನಮ್ಮ ಆನಂದ್ ಶೆಟ್ಟಿ ಸಂಸ್ಥೆಯ ಎಲ್ಲ ಉದ್ಯೋಗಸ್ಥರು ನಿಮಗೆ ಕೈ ಜೋಡಿಸ್ತಾರೆ. ಹಮ್ಮಿಕೊಳ್ಳಿ, ಅದಕ್ಕೆ ಪೂರ್ತಿ ಸಹಕಾರವನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸುವ ಕೆಲಸ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ, ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡುವ ಸೌಭಾಗ್ಯವನ್ನು ನನಗೆ ಮಾಡಿಕೊಟ್ಟಾಗಿ ಮತ್ತೊಮ್ಮೆ ನಿಮಗೆ ವಂದಿಸಿ, ಇಂತಹ ಕಾರ್ಯಕ್ರಮ ನಮ್ಮ ಊರಿನಲ್ಲಿಯೂ ನಿಮ್ಮಲ್ಲಿ ನಿಮ್ಮೆಲ್ಲ ವಿದ್ಯಾರ್ಥಿಗಳು ಒಬ್ಬರೊಬ್ಬರನ್ನ ನೋಡಿಕೊಂಡು ಚೆನ್ನಾಗಿ ಬೆಳೆಯುವಂತಾಗಲಿ ಮತ್ತು ಇಂತಹ ಕಾರ್ಯಕ್ರಮಕ್ಕೆ ಬಹಳ ಸ್ಫೂರ್ತಿಯಿಂದ ಮಾರ್ಗದರ್ಶನ ಖಂಡಿತವಾಗಿಯೂ ಅಕ್ಷರಶಃ ಯಶಸ್ವಿ ಅಂತ ಹೇಳುತ್ತಾ ತಮ್ಮ ಸಹಕಾರವನ್ನ ಇದೇ ರೀತಿ ಮುಂದಿನ ಹಂತಗಳಲ್ಲಿ ಬಯಸುತ್ತಾ ನಮ್ಮ ಆಟೋಮೊಬೈಲ್ ವಿಭಾಗದ ಜಯಂತ್ ಸರ್ ಇವರು ಕೂಡ ವೇದಿಕೆ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀಯುತ ವಿಭಾಗದ ಜಯಂತ್ ಅವರು ಕೂಡ ವೇದಿಕೆಗೆ ಬರಬೇಕು. ಇವರು ಕೂಡ ಚಂದ್ರಶೇಖರ್ ಶೆಟ್ಟಿ ಅವರು ಸ್ಮರಣಿಕೆ ನೀಡಬೇಕಂತ ಹೇಳಿ ಕೇಳಿಕೊಳ್ತಿದ್ದೇವೆ. ಹಾಗೆ ವಿಜಯ್, ಶ್ರೀಧರ್, ರಮೇಶ್ ಹಾಗೆ ಹನುಮಂತ್ ಇವರಿಗೂ ಕೂಡ ವೇದಿಕೆಗೆ ಆಹ್ವಾನಿಸುತ್ತಾ ಪುಟ್ಟ ಸ್ಮರಣಿಕೆಯನ್ನ ನಮ್ಮ ಪರವಾಗಿ ಸಂಘಟನೆ ಪರವಾಗಿ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಹಾಗೆ ಓರ್ವ ಗುರುವಿನ ಪಾತ್ರ ಅದೆಷ್ಟು ಮುಖ್ಯ ಸಾಗಿಸುವಂತ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪೂರ್ವಕ ಬೆಂಬಲಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ತಾವು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ತನಕ ಬಂದಿದ್ದೀವಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಪೂರಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕೊನೆಯದಾಗಿ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಹಾಗೆ ಪ್ರಸ್ತುತ ಸಂಸ್ಥೆಯ ಆಟೋಮೊಬೈಲ್ ವಿಭಾಗದಲ್ಲಿ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯಸ್ಥರು ಕೂಡ. ಎಲ್ಲರಿಗೂ ಈ ಶುಭ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಎಲ್ಲ ಮಿತ್ರರೇ, ಈ ಒಂದು ಕಾರ್ಯಕ್ರಮ ಇದನ್ನು ನಾನು ಹೇಳಿದ್ದೇನೆ ಅವರಿಗೆ. ಅದೇ ರೀತಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹಾಗೆ ಹಗಲು ರಾತ್ರಿ ಸಹ ಅವರು ಇದರೊಂದಿಗೆ ಹೊಂದ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ನಿನ್ನೆ ರಾತ್ರಿ ಇಲ್ಲಿ 7 ಗಂಟೆಯಿಂದ 9:30 ಗಂಟೆ ರಾತ್ರಿವರೆಗೆ ಅವ್ರ ಜೊತೆಗಿದ್ದೆ. ಅವರು ಮಾಡುವ ಕೆಲಸ ಕಾರ್ಯಕ್ರಮ ನೋಡಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇತ್ತು. ನಾವು ಬಾಲ್ಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೇವೋ ಅದೇ ಕೆಲಸವನ್ನು ಅವರೀಗ ಮಾಡಿ ಯಶಸ್ಸನ್ನ ಗಳಿಸಿದ್ದಾರೆ. ನಾನೊಬ್ಬ ಆಟೋಮೊಬೈಲ್ ಉಪನ್ಯಾಸಕನಾಗಿ ಹೇಳ್ತಾ ಇಲ್ಲ, ಪಾಲಿಟೆಕ್ನಿಕ್ನ ಎಲ್ಲ ವಿದ್ಯಾರ್ಥಿಗಳನ್ನು ಸಹ ನಾನು ಒಂದೇ ರೀತಿಯಲ್ಲಿ ನೋಡಿದವನು. ಹಾಗಾಗಿ ನನಗೆ ಮೆಕ್ಯಾನಿಕಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್ ಈ ಭೇದ ಭಾವಗಳಿಂದ ಎಲ್ಲ ವಿದ್ಯಾರ್ಥಿಗಳು ನನ್ನನ್ನು ಯಶಸ್ವಿ ಉಪನ್ಯಾಸಕನಾಗಿ ಕಂಡಿದ್ದಾರೆ. ಹಾಗಾಗಿ ಅವರಿಗೆ ಸಂತು ಅವರೆಲ್ಲರೂ ಸಹ ನಮ್ಮ ಜೊತೆ ಬಂದಿದ್ದಾರೆ. ಅವರೆಲ್ಲರನ್ನು ಸಹ ನಾವು ಭಟ್ ಸರ್ ಅವರೆಲ್ಲ ಇದ್ದಾರೆ. ಅವರೆಲ್ಲರನ್ನು ನಾವು ಈ ಸಂದರ್ಭದಲ್ಲಿ ನನ್ನ ಕ್ಲಾಸ್ಮೇಟ್ ಸುಬ್ರಹ್ಮಣ್ಯ ಶ್ರೀನಿವಾಸ್ ಹಾಗೆ ಎಲ್ಲ ವಿದ್ಯಾರ್ಥಿಗಳು ನಾವು ಏನು ಮಾಡ್ತಾರೆ ಬೆಳಗಿಂದ ಸಂಜೆವರೆಗೆ ಅವರು ನಿಮ್ಮ ಜೊತೆಗಿದ್ದು ನಿಮ್ಮ ಈ ಯಶಸ್ಸನ್ನು ಅವರು ಗುರುತಿಸಿಕೊಂಡಿದ್ದಾರೆ. ಮುಂದೆ ನಾವು ಏನು ಮಾಡಬೇಕು ಹೇಳಿ ದಿನೇಶ್, ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ಹೇಳ್ತೇನೆ, ಮುಂದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹ ನಾವಿದ್ದೇವೆ. ಅವರ ಇಮೇಲ್ ID ಮತ್ತು ಅಡ್ರೆಸ್ ಅನ್ನು ಆ ಬುಕ್ಕಲ್ಲಿ ಬರೆದಿದ್ದೇವೆ. ಅವರನ್ನು ನೀವು ಸತತವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ಅನ್ನುವ ಹೇಳೋದೊಂದಿಗೆ ನಿಮ್ಮ ಈ ಯಶಸ್ಸು ಹೀಗೆ ನಿಲ್ಲದೆ ನಿರಂತರವಾಗಿ ಅದು ಗಂಗಾ ನದಿಯ ಹಾಗೆ ಹರಿತಾ ಇರಲಿ. ಹಾಗೆ ಈ ದೇಶದ ಉದ್ದಗಲಕ್ಕೂ ಸಹ ಇದು ಯಶಸ್ಸನ್ನು ಬೆಳೆಯಲಿ, ನಿಮ್ಮ ಸಂಸ್ಥೆ ಉಳಿಯಲಿ. ಹಾಗೆ ಮಹಾಮುರುಡೇಶ್ವರ ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಧನಕನಾದಿ ಸಂಪದಗಳನ್ನು ನೆಮ್ಮದಿಯನ್ನು ಕರುಣಿಸಿ ಹಾರೈಸಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಸಂಘ ರಚಿಸುವಂತೆ ಜಾನ್ ಡಿಸೋಜ ಅವರು ವೇದಿಕೆಗೆ ಬಂದು ಒಂದು ಪುಟ್ಟ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಕಾಲೇಜಿನ ಪ್ರಥಮ ಮೆಕ್ಯಾನಿಕಲ್ ಬ್ಯಾಚ್ ನ ಸ್ಟೂಡೆಂಟ್ ಅವರು ಶುಭಾಕಾಂಕ್ಷ ಶೆಟ್ಟಿ ಹೇಳಿ.
ಹಾಗೆ ಗಣೇಶ್ ಭಟ್ ಇವರು ಕಂಪ್ಯೂಟರ್ ಸೈನ್ಸ್ ನ ಪ್ರಥಮ ಬ್ಯಾಚ್ ನ ಸ್ಟೂಡೆಂಟ್ ಗಣೇಶ್ ಭಟ್, ಇವರು ಬೆಂಗಳೂರಿನಲ್ಲಿ ಈಗ ಉದ್ಯೋಗದಲ್ಲಿದ್ದಾರೆ. ಹಾಗೆ ಪ್ರಕಾಶ್ ನಾಯಕ್ ಇವರು ಸಹ ನಮ್ಮ ಕಂಪ್ಯೂಟರ್ ಸೈನ್ಸ್ ನ ಪ್ರಥಮ ವರ್ಷದ ವಿದ್ಯಾರ್ಥಿ, ಪ್ರಥಮ ಬ್ಯಾಚ್ ನ ವಿದ್ಯಾರ್ಥಿ. ಸ್ಮರಣಿಕೆಯನ್ನ ನೀಡಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ನೀವು ಎಲ್ಲ ಸ್ಮರಣಿಕೆಯನ್ನು ನಿರಂಜನ್ ಇವರು ಕೂಡ ಪಡೆ ಮಾಡಬೇಕಂತ ಕೇಳ್ಕೊಳ್ತಾ ಇವರು ಸಹ ನಮ್ಮ ಪ್ರಥಮ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ. ಹಾಗೆ ಸುಬ್ರಹ್ಮಣ್ಯ KB ಆಟೋಮೊಬೈಲ್ ನ ದ್ವಿತೀಯ ಬ್ಯಾಚ್ ನ ಅವರು ಓನ್ ಆಗಿ ಸಂಸ್ಥೆ ನಡೆಸ್ತಾ ಇದ್ದಾರೆ. ಹಾಗೆ ರೋಷನ್ ಇವರು ಮೆಕ್ಯಾನಿಕಲ್ ನ 3ನೇ ಬ್ಯಾಚಿನ ಸ್ಟೂಡೆಂಟ್ಸ್. ಹರೀಶ್ ಶೆಟ್ಟಿ ಎಂಪಿಎಲ್ನ ಥೀಮ್ ಸಾಂಗ್ ರಚಿಸಿರುವಂತ ಜಾನ್ ಡಿಸಸ್ ಅವರು ವೇದಿಕೆಗೆ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರು ಸ್ಮರಣಿಕೆ ಈಗ ಬೆಳಕಿಗೆ ಬರುತ್ತಿರುವಂತಹ ಡಿಜೆ. ಹಾಗೆ ವೇದಿಕೆಯಲ್ಲಿದ್ದ ಎಲ್ಲ ಈ ಒಂದು ಕ್ರೀಡಾಕೂಟದ ದ್ವಿತೀಯ ಬಹುಮಾನದ ಪ್ರಾಯೋಜಕರು ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ, ಮಾಲಕರು ಬಂಟ್ ಸೋಲಾರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರಿಗೆ ಮತ್ತು ಆರ್ಎನ್ ಶೆಟ್ಟಿ ಸಮೂಹ ಸಂಸ್ಥೆಗಳ ಮುರುಡೇಶ್ವರ ಅವರ ನಿರ್ದೇಶಕರಾಗಿರುವಂತಹ ಶ್ರೀಯುತ ಎಂ.ಎ. ಹೆಗ್ಡೆ ಇವರಿಗೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಸ್ತುತ ಪ್ರಾಂಶುಪಾಲರು ಶ್ರೀಯುತ ಸಂತೋಷ್ ಆರ್ ಇವರಿಗೆ ಕಾಕ್ಟೇಲ್ ಕ್ರಿಕೆಟರ್ಸ್ ನ ಫ್ರಾಂಚೈಸಿ ಶ್ರೀ ಸುದೀಪ್ ಶೆಟ್ಟಿ, ಆಟೋಮೊಬೈಲ್ ವಿಭಾಗದ ಮುಖ್ಯಸ್ಥರು ಶ್ರೀಯುತ ನಾಗರಾಜ್ ಸರ್ ಇವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಶ್ರೀಯುತರಿಗೆ NST ಫ್ರಾಂಚೈಸಿ ವಿನಯ್ ಶೆಟ್ಟಿ ಇವರು ವೇದಿಕೆಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಸಿರಾಮಿಕ್ ವಿಭಾಗದ ಮುಖ್ಯಸ್ಥರು ಶ್ರೀಯುತ ಮೈಸ್ವಾಮಿ ಇವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಆರ್ನೆಸ್ ಟೈಗರ್ಸ್ ಇವರ ಕಪ್ ಮಾಲಕರು ಹಾಗೆ ಆರ್ಡಿನೆಕ್ಸರ್ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಇವರಿಗೆ ಮುರುಡೇಶ್ವರ ಬೇಸ್ ತಂಡದ ಫ್ರಾಂಚೈಸಿ ಸುದೀಪ್ ಶೆಟ್ಟಿ ಇವರು ಬಂದು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕು ಅಂತ ಅವರಿಗೆ ಕೇಳಿಕೊಳ್ತಾ ಇದ್ದಾರೆ. ಕೊನೆಯದಾಗಿ ದಿನೇಶಾಚಾರ್ಯ ಸರ್ ಇವರಿಗೆ ಬಸವನಗುಡಿ ಬೇಸ್ ತಂಡದ ಫ್ರಾಂಚೈಸಿ ಸುಪ್ರೀತ್ ಪೂಜಾರಿ ಇವರು ಬಂದು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಮೆಲ್ಲರೂ ಕೂಡ ಮತ್ತೊಂದು ಸಂಸ್ಥೆಯ ಪರವಾಗಿ ಹಲವು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಧನ್ಯವಾದಗಳು. ಇದರಿಂದ ತಮ್ಮ ಸಹಕಾರ ಮುಂದಿನ ಹಂತಗಳನ್ನು ನಿರೀಕ್ಷಿಸುತ್ತಾ ಇವರು ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತಾ ಆಟೋಮೊಬೈಲ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ನಾಗರಾಜ್ ಸರ್ ಈ ಒಂದು ಸ್ಮರಣಿಕೆ ನೀಡಬೇಕಂತ ಹೇಳಿ ಕೇಳಿಕೊಳ್ತೇವೆ. ಹಾಗೆ ದ್ವಿತೀಯ ಸೆಮಿಫೈನಲ್ ನ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಕೃಷ್ಣ ಡೇಂಜರ್ ಜಾಗ್ವಾರ್ಸ್ ತಂಡದ ಕೃಷ್ಣ ವೇದಿಕೆ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಇವರಿಗೆ ಪ್ರಾಂಶುಪಾಲ ಸಂತೋಷ್ ಅವರು ಪ್ರಶಸ್ತಿಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಲೋ. ಹಾಗೆ ಫೈನಲ್ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಆಗಿದ್ದೇವೆ. ಅತ್ಯಂತ ಉತ್ತಮ ಪ್ರತಿಭೆಯನ್ನು ಹುಡುಕುವಲ್ಲಿ MPL ಮುರುಡೇಶ್ವರ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ತಮ್ಮ ಯಶಸ್ಸಿಗೆ ಅಭಿನಂದನೆಗಳು. ಹಾಗೆ ಈ ಒಂದು ಪುರಸ್ಕಾರವನ್ನ ಶ್ರೀಯುತ ಎಂ.ಎ. ಹೆಗ್ಡೆ ಅವರು ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಕ್ರೀಡಾಕೂಟದ ಶೆಟ್ಟಿ ಅವರು ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕ್ರೀಡಾಕೂಟದ ಅತ್ಯಂತ ಯಶಸ್ವಿ ದಾಂಡಿಗ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಡೇಂಜರ್ ಜಾಗ್ವಾರ್ಸ್ ನಿಕೇಶ್ ಒಂದು ಪುರಸ್ಕಾರವನ್ನು ನೀಡಬೇಕು. ಹಾಗೆ ಅತ್ಯಂತ ಹೆಚ್ಚು ರನ್ ದಾಖಲಿಸಿದಂತಹ ಆಟಗಾರ ನೀಡುವಂತಹ ಪ್ರಶಸ್ತಿ ಆರೆಂಜ್ ಕ್ಯಾಪ್, ಅತ್ಯಂತ ಹೆಚ್ಚು ಹುದ್ದರಿಗಳನ್ನ ಪಡೆದಂತಹ ಆಟಗಾರ ನೀಡುವಂತಹ ಪರ್ಪಲ್ ಕ್ಯಾಪ್. ಅದೇ ರೀತಿ ಸರಣಿಯುದ್ದಕ್ಕೂ ಅತ್ಯಂತ ಉತ್ತಮ ಪ್ರದರ್ಶನವನ್ನ ವೇದಿಕೆಯುತ ಹಾಗೆ ಎಲ್ಲ ಅತಿಥಿ ಗಣ್ಯರು ಈ ಒಂದು ಪುರಸ್ಕಾರವನ್ನ ಅದರಿಗೆ ಹಸ್ತಾಂತರಿಸಬೇಕು. ಅದರ ಪ್ರತಿಭೆಗೆ ನಾವೆಲ್ಲರೂ ಶರಣಾಗಿದ್ದೇವೆ. ಮುಂದಿನ ಹಂತಗಳಲ್ಲಿ ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆಗಳು ಕಾಣ್ತೇವೆ. ಫ್ರಾಂಚೈಸಿಗಳು ನಿಮ್ಮ ಗಮನಕ್ಕೆ. ಈ ಕ್ರೀಡಾಕೂಟದ 4 ಪಂದ್ಯಾಟಗಳಲ್ಲಿ 2 ಅರ್ಧಶತಕಗಳನ್ನು ದಾಖಲಿಸಿದಂತ ಆಟಗಾರ.
ಹಾಗೆ ಸೋನಿ ಬ್ರಾವಿಯಾ LED ಟಿವಿ 32 ಇಂಚ್ನ ಅತ್ಯಂತ ಹೆಚ್ಚಿನ ಟಿಕೆಟ್ಗಳನ್ನ ನಮ್ಮ ಹಳೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಡ್ಕೊಂಡಿದ್ರು. ಆ ಮೂಲಕ ನಮ್ಮೊಂದಿಗೆ ಸಹಕರಿಸಿದ್ರು. ಇದೀಗ ಆ ಬಹುಮಾನಗಳ ಲಕ್ಕಿ ಡ್ರಾ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವ ಗಣ್ಯರು ಈ ಒಂದು ಲಕ್ಕಿ ಡ್ರಾ ಅನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಪ್ರಥಮ ಬಾಕ್ಸ್ ಅಲ್ಲಿರುವಂತಹ ನಂಬರ್ ಅದು ಬರ್ತದೆ. ಹಾಗೆ ದ್ವಿತೀಯ, ತೃತೀಯ, ಚತುರ್ಥ ಹಾಗೆ 4 ಬಾಕ್ಸ್ಗಳ ನಂಬರ್ ಸೇರಿ ಒಂದು ನಂಬರ್ ಬರ್ತದೆ. ಅದಕ್ಕೆ ಬಹುಮಾನ ಹೋಗ್ತದೆ. ದ್ವಿತೀಯ ನಂಬರ್ 2 1200 ಆಗಿರ್ಬೋದು. ಮೂರನೇ ನಂಬರ್ 7127. The last number between 0 to 9. Any guess? 1274. 1274. ಎಲ್ರಿಗೂ ಬಂದಿರ್ಲಿಕ್ಕಿಲ್ಲ, ಒಬ್ಬರಿಗೆ ಬಂದಿರ್ತದೆ. ತಮ್ಮಲ್ಲಿ ಆ ನಂಬರ್ ನ ಚೀಟಿ ಇದೆ, ಇಲ್ಲಿ ಬಂದು ಬಹುಮಾನವನ್ನ ಪಡ್ಕೊಳ್ಬಹುದು. ಹಾಗೆ ದ್ವಿತೀಯ ಬಹುಮಾನಕ್ಕಾಗಿ ಪ್ರಥಮ ನಂಬರ್ LED ಟಿವಿ 1 110. The last number Sony 32 inch LED ಟಿವಿಗಾಗಿ 1103. ತಮ್ಮಲ್ಲಿ ಆ ನಂಬರ್ನ ಕೂಪನ್ ಇದ್ರೆ ಬಂದು ಬಹುಮಾನವನ್ನು ಪಡ್ಕೊಳ್ಬಹುದು. ತಮ್ಮಲ್ಲಿ ಆ ನಂಬರ್ನ ಕೂಪನ್ ಇದ್ರೆ 12741103 32 ಇಂಚ್ LED ಸೋನಿ ಟಿವಿ ನಂಬರ್ ಇಸ್ 1103. ಹಾಗೆ ಯಾರಾದ್ರೂ ಇದ್ರೆ ಇಲ್ಲಿ ತಮ್ಮ ಬಹುಮಾನವನ್ನು ಪಡ್ಕೊಳ್ಬಹುದು. ಇಲ್ಲಂದ್ರೆ ನಾಳೆ ಬಂದು ನಮ್ಮನ್ನ ಸಂಪರ್ಕಿಸಿ ಗೆಟ್ ಟುಗೆದರ್ ಸ್ನೇಹ ಸಮ್ಮೇಳನ ಹಾಗೆ ಮುರುಡೇಶ್ವರ ಬಂದು ನಮ್ಮ ಗಣ್ಯರಿಂದ ಈ ಒಂದು ಪುರಸ್ಕಾರವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದ್ವಿತೀಯ ಬಹುಮಾನದ ಪ್ರಾಯೋಜಕರು ಶ್ರೀಯುತ ಚಂದ್ರ ಈ ಒಂದು ಪ್ರಶಸ್ತಿಯನ್ನು ಹಸ್ತಾಂತರಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷ ಅಂದ್ರೆ ನೇತೇಶ್, ನಿಕೇಶ್ ಹಾಗೆ ಕೃಷ್ಣ ಇವರು ಕೂಡ ಬಂಡ್ ಸೋಲಾರ್ನ ಉದ್ಯೋಗಿಗಳು. ಒಂದ್ ಸೈಡ್ ಬನ್ನಿ, ಒಂದ್ ಸೈಡ್ ಈ ಕಡೆ ಈ ಕಡೆ ಈ ಕಡೆ. ಹಲೋ ವಿಜೇತ ಹಾಗೆ ರನ್ನರ್ಸ್ ತಂಡಗಳಲ್ಲಿ ಒಂದು ವಿನಂತಿ. ತಾವು ಪಡೆದಿರುವಂತಹ ಬಹುಮಾನದ ಮೊತ್ತ ಅತ್ಯಂತ ದೊಡ್ಡದು. ಈ ಬಹುಮಾನದ ಮೊತ್ತವನ್ನ ಅತ್ಯಂತ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಿರುವಂತ ಮಾತನ್ನ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿಯಿಂದ ಕಳಕಳಿಯಿಂದ ಕೇಳಿಕೊಳ್ತಿದ್ದಾರೆ. ಧನ್ಯವಾದಗಳು. ಕಂಗ್ರಾಚುಲೇಷನ್ಸ್ DJ ಫಾರ್ ಸಕ್ಸಸ್. ಹಲೋ ಸರ್ ಅರುಣ ಓಕೆ. ಸೀಸನ್ 1 ಮುರುಡೇಶ್ವರ ಪ್ರೀಮಿಯರ್ ಲೀಗ್ ವಿಜೇತ ತಂಡ ಸುದೀಪ್ ಶೆಟ್ಟಿ ನೇತೃತ್ವದ ಕಾಕ್ಟೈಲ್ ಕ್ರಿಕೆಟರ್ಸ್. ಬಹುಶಃ ಎಲ್ಲ ತಂಡಗಳಿಗೂ ಕಾಕ್ಟೈಲ್ ಅನ್ನು ನೀಡಿದೆ. ಇವತ್ತು ಸುಧಾರಿಸಿಕೊಳ್ಳಲು ನಡೆದಂತ ಆರವಾಗಿ ಪ್ರಥಮ ಬಹುಮಾನವನ್ನು ಪಡೆದುಕೊಳ್ತಾ ಇದೆ. ಕಂಗ್ರಾಚುಲೇಷನ್ಸ್. 50,000 ರೂಗಳ ನಗದು ಹಾಗೆ ಮೇರುಗುವ ಚಿನ್ನದ ಬಣ್ಣದ ಟೋಪಿ. ಈ ಒಂದು ಪ್ರಥಮ ಬಹುಮಾನದ ಪ್ರಾಯೋಜಕರು ಕನ್ನಡ ವಿಕಸಿತ ಸಂಸ್ಥೆ EJ ಜಾನ್ ಬೆಲ್ಟೆಕ್. ಅಭಿನಂದನೆಗಳು. ವಿಜೇತ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸುತ್ತಾ ತಾಮೂ ಕೂಡ ಅದೇ ಕಿವಿ ಮಾತು ಆ ಹಣವನ್ನ ಉತ್ತಮ ನಡೆಯುವಂತ ಕ್ರೀಡಾಕೂಟದ ಹಂತ ಅಂಗವಾಗಿ ರೋಲಿಂಗ್ ಟ್ರೋಫಿಯನ್ನು ಕೂಡ ನಾವು ಕೊಡಮಾಡ್ಲಿಕ್ಕಿದ್ದೇವೆ. ಈ ಒಂದು ರೋಲಿಂಗ್ ಟ್ರೋಫಿಯನ್ನು ಕೂಡ ಕಾಕ್ಟೈಲ್ಸ್ ಕ್ರಿಕೆಟರ್ಸ್ ತಂಡ ಪಡ್ಕೊಳ್ತಾ ಇದೆ. ಅದೇ ರೀತಿ ಈ ಒಂದು ರೋಲಿಂಗ್ ಟ್ರೋಫಿಯನ್ನು ತಾವು ಪಡ್ಕೊಂಡು ಮುಂದಿನ ಪಂದ್ಯದ ಸಮಯದಲ್ಲಿ ನಮ್ಗೆ ವಾಪಸ್ ಕೊಡಬೇಕಾಗುತ್ತೆ. ಮುಂದಿನ ವಿಜಯ ತಂಡ ಈ ರೋಲಿಂಗ್ ಟ್ರೋಫಿಯನ್ನು ಪಡ್ಕೊಳ್ತದೆ. ಅಲ್ಲಿ ತನಕ ವಿಜೇತ ತಂಡದ ಫ್ರಾಂಚೈಸಿ ಹತ್ರ ಈ ಟ್ರೋಫಿ ಇರ್ತದೆ. ಇದೊಂದು ಓಕೆ.
ನಾಗರಾಜ್ ಅತ್ಯಂತ 3ರಲ್ಲಿ ಅರ್ಧ ಶತಕವನ್ನು ದಾಖಲಿಸಿದಂತ ಆಟಗಾರ. ಆರವಾಗಿ ಬೌಲಿಂಗ್, ಫೀಲ್ಡಿಂಗ್ ಹಾಗೆ ದಾಂಡಿಗತದಲ್ಲಿ ತಂಡ ವಿಜಯಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ತನ್ನ ಕ್ರೀಡಾಕೂಟದಕ್ಕೂ ಬಳಸಿದಂತ ಬ್ಯಾಟ್ ಇದು ನಿತೇಶ್ ಶೆಟ್ಟಿ ಇವರ ಪರ್ಸನಲ್ ಬ್ಯಾಟ್. ನಾಗರಾಜ್ ಅವರ ಕೋರಿಕೆಯ ಮೇರೆಗೆ ನಿತೇಶ್ ಅವರಿಂದ ಪಡೆದಿರಬೇಕು ಅಂತ ಕೇಳಿ ತಮ್ಮ English
full of glass the spot, ice full of tear. Empty life, girl come, life reverse tear. Love, love, oh my lover, you showed me more. Cover, cover, holy cover, I want to hear now. God, I am dying now, she's happy now. This song you got so bright, you don't have choices. Why this Golaveri, Golaveri, Golaveri? Why this Golaveri, Golaveri, Golaveri? Kinna, kinna. Why this Golaveri, Golaveri, ಕಬ್ಬಣ ಈಶ್ವರನ ಅಂಗಡಿ ಐಕ್ಯ ನಿಸರ್ಗ ಪಾಂಬು ಜೀರಿಗೆ ಓಕೆ ಥ್ಯಾಂಕ್ ಯು कहते हैं हमको प्यार से इंडिया वाले छूटे के
ದಿನೇಶ್ ಸರ್, ವೀರೇಶ್, ಆರ್ ಡಿ ನಾಯ್ಕು, ಶ್ರೀನಿವಾಸ್, ಉದಯ್, ಸಂಗೀತ, ವಿಟಿ ಬಿಟ್ರು, ಯಾವುದೋ ಯಾವುದೋ ಹುಟ್ಟಿ ಸಾಯುವ ಹಾಡು ಮಂದ ಮಂದನ ಮಜಕ್ಕೆ ಯಾವುದು ಮೇಲೆ ಯಾವುದೋ